ರಶೀದ್ ಅನ್ನೋ ವ್ಯಕ್ತಿ ಅವ್ನ್ ಕೇಳೋದೇ ಒಂದಾದ್ರೆ ಇವ್ನ್ ಹೇಳೋದೇ ಒಂದಾಗ ಅವನ್ ಏನೋ ಒಂದ್ ಕೇಳ್ತಾನೆ, ಇವನೇನೋ ಒಂದ್ ಹೇಳ್ತಾನೆ. ನಂಬ್ಕೊಂಡ್ರೆ ಎಲ್ಲಾನು ಇದೆ, ಹೌದು. ಈಗ ನನ್ ಪಕ್ಕದಲ್ಲಿ ಈಗ ಇಲ್ಲಿ ದೆವ್ವ ಕೂತಿದೆ ಅಂತ ನಾನು ಅಂದ್ಕೊಂಡ್ರೆ ಹೌದು. ನನ್ನ ಮಾನಸಿಕ ಸ್ಥಿತಿ ಸರಿ ಇಲ್ದೇನೆ ಮಾನಸಿಕ ಅಸ್ವಸ್ಥತೆಯಾಗಿ ನಾನು ಮಾಮೂಲಿ ದೆವ್ವ ಇದೆ ದೆವ್ವ ಇದೆ ದೆವ್ವ ಇದೆ ಅಂತ ಊಹೆ ಮಾಡ್ಕೊಂಡ್ರೆ ಇಲ್ಲಿ ದೆವ್ವ ಇದೆ. ಮೂಢನಂಬಿಕೆ ಅನ್ನೋದಿಲ್ಲ, ನಂಬಿಕೆನೇ ಇದೆ. ಹೌದು, ದೆವ್ವ ಇದೆ ಅಂತಂದ್ರೆ ಇದೆ, ಇಲ್ಲ ಅಂತಂದ್ರೆ ಇಲ್ಲ. ನಾನ್ ಮಾಡ್ತಕ್ಕಂಥ ಪವಾಡಗಳು ಇದೆ ಅನ್ಕೊಂಡ್ರೆ ಇದೆ, ಇಲ್ಲ ಅಂತಂದ್ರೆ ಇಲ್ಲ. ಇದು ಮಾನಸಿಕ ಅಸ್ವಸ್ಥರಿಗೆ ಮಾತ್ರ ಈ ತರ ಆಗ್ತಕ್ಕಂಥದ್ದು. ನಾನು ಹೇಳೋದು, ನಂಬಿಕೆನ ಬಂಡವಾಳವಾಗಿ ಬಿಸ್ನೆಸ್ ಆಗಿ ಮಾಡ್ಕೊಂಡು ದುಡಿಯುವಂತವ್ರು ಯಾರೇ ಆದ್ರೂ ಕೂಡ ಅಂತವ್ರು ವಿರುದ್ಧವಾಗಿ ಖಂಡಿತವಾಗಿ ಅದು ಶ್ರೇಯಸ್ ತರಲ್ಲ. ಇವತ್ತಿನ ದಿನಕ್ಕೆ ಅವ್ರ ಮಕ್ಕಳು ಹೆಂಡತಿಗಳನ್ನ ಇದನ್ ಮಾಡ್ಬೋದು. ಮುಂದಿನ ಸಮಾಜಕ್ಕೆ ಏನ್ ಸಾರ್ತಕ್ಕಂತ ಕೆಲಸ ಮಾಡ್ತಾರ್ರಿ ಇವರು. ಒಂದು ದೇವಸ್ಥಾನಕ್ಕೆ ಹೋದ್ರೆ 501 ರೂಪಾಯಿ ಬರೀ ಪೂಜೆ ಮಾಡಿಸ್ತೀನಿ ಅಂದ್ರೆ 501 ರೂಪಾಯಿ ಇಡಬೇಕಾದಂತ ಕಾಲ ಬಂದಿದೆ ಇವತ್ತು. ಒಂದ್ ದಿನ ಎಲ್ಲ ದುಡಿದ್ರು ಒಂದ್ 500 ರೂಪಾಯಿ ಸಿಗೋದ್ ಕಷ್ಟ ಆಗಿದೆ ಇವತ್ತಿನ ಸಿಚುವೇಶನ್ ಅಲ್ಲಿ. ಅವ್ನು ಏನೋ ಬಿಡಪ್ಪ ದೇವಸ್ಥಾನಕ್ಕೆ ಬಂದಿದ್ದೀನಿ, ಹೆಂಗಿದ್ರು ಒಂದ್ ಪೂಜೆ ಮಾಡ್ಸೋಣ ಹೆಂಡತಿ ಮಕ್ಕಳ ಜೊತೆಗೆ ಬಂದಿದ್ದೀನಲ್ಲ ಅಂತಂದು ನೋಡ್ರಿ, ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಬೇಕಾದ್ರೆ ಅಲ್ಲೊಂದ್ 101 ರೂಪಾಯಿ ಇಟ್ಟವೆ. ಅದಾದ್ಮೇಲೆ ಎಲ್ಲ ಈಗ ಮಾಮೂಲಿ ಫ್ಯಾಮಿಲಿ ಅಂತ ಬಂದಾಗ ಫ್ಯಾಮಿಲಿ ಕೈಲಿ ಎಲ್ಲಾರ ಹತ್ರನು 20-50 ಅಂತ ಕೊಟ್ಟು ಅದಕ್ಕೆ ಕಾಣಿಕೆ ಹಾಕ್ಸಿದ್ದಾನೆ. ಆಮೇಲೆ ಉಂಡಿಗೆ 51 ರೂಪಾಯಿ ಉಂಡಿಗೆ ಹಾಕಿದ್ದಾರೆ. ಇವ್ರಿಗೆ 501 ರೂಪಾಯಿ ದುಡ್ಡು ಕೊಡ್ಬೇಕಂತ. ಯಾವ್ರಿ ಸ್ವಾಮಿ ನ್ಯಾಯ? ಯಾವ ಗೌರ್ಮೆಂಟ್ ಹೇಳಿಟ್ಟಿದ್ದನ್ನ? ಏನೋ ಹಿಂದೂ ದೇವ್ರಗಳನ್ನ ಇಟ್ಕೊಂಡೇನ್ ಬಿಸ್ನೆಸ್ ಮಾಡ್ತಾ ಇಲ್ಲ ಅಂತ ಅಲ್ಲ. ಈ ತರ ಎಲ್ಲ ತುಂಬಾ ಅನೇಕ ಆಗ್ತಾ ಇರ್ತಕ್ಕಂಥದ್ದು. ಅದ್ರಲ್ಲಿ ರಶೀದ್ ಮುತ್ಯ ಅಲ್ಲಾಡ್ಸಕ್ ಹೋಗ್ತಾನೆ, ಬರೀ ಮಾತು ಎತ್ತಿದ್ರೆ ಅವ್ರ ಹಂಗೆ ಆ ಮಠದ ಇಷ್ಟ ಹಂಗೆ ಈ ಮಠದ ನಿಂದು ನೀನ್ ಸರಿ ಮಾಡ್ಕೊಳಪ್ಪ, ಫಸ್ಟ್ ನಿನ್ ಪುಟ್ಕೋಸಿ ನೀನ್ ಹೊಳ್ಕ, ನೀನ್ ಫಸ್ಟ್ ಇಲ್ಲಿ ಪುಟ್ಕೋಸಿ ನೀನ್ ಅರ್ದಿರೋದನ್ನ ಸರಿ ಮಾಡ್ಕೋಬೇಕು ಫಸ್ಟ್. ಆಮೇಲೆ ನೀನು ನಮ್ಮ ಹಿಂದೂ ದೇವ್ರಗಳು ಬಾ. ನೀನು ಇಲ್ಲಿ ಏನಾಗ್ಬಿಟ್ಟು ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಮುರುಳಿ ಶಿರಾ. ಇವತ್ತಿನ ವಿಶೇಷ ಸಂಚಿಕೆಗೆ ಸ್ವಾಗತ. ನನ್ನ ಪಕ್ಕದಲ್ಲಿ ಕೂತಿದ್ದಾರೆ ಶಿವಲಿಂಗೇಗೌಡರು. ಎಸ್, ಶಿವಲಿಂಗೇಗೌಡ್ರೆ ಇತ್ತೀಚಿನ ದಿನಮಾನಗಳಲ್ಲಿ ಅಂದ್ರೆ ಈಗ ಒಂದ್ ಸ್ವಲ್ಪ ದಿನಗಳ ಹಿಂದೆ, ಈಗ ಒಂದ್ ತಿಂಗಳ ಹಿಂದೆನೆ ನಮ್ಮ ಚಾನಲ್ ನಲ್ಲಿ ಒಂದು ವಿಡಿಯೋ ಹಾಕಿದ್ವಿ. ಒಂದ್ 20 ದಿನ ತಿಂಗಳ ಹಿಂದೆ. ಯಾರು ಈ ರಶೀದ್ ಮುತ್ಯ ಅನ್ನೋ ಒಬ್ಬ ಪೂಟ್ಲಾಯರಿ ಬಗ್ಗೆ ಒಂದು ವಿಡಿಯೋ ಹಾಕಿದ್ವಿ. ಸೊ ಬಹಳ ಒಳ್ಳೆ ಪ್ರಶಂಸೆ ಸಿಕ್ಕಿರ್ತಕ್ಕಂಥದ್ದು. ಒಂದೊಂದು ವಿಪರ್ಯಾಸ ಅನ್ನೋದಕ್ಕಿಂತ ಬಹಳ ಖುಷಿಯ ವಿಚಾರ. ಅದಾದ್ಮೇಲೆ ನಿಮ್ಮ ಚಾನೆಲ್ಗೂ ಕೂಡ ಒಂದು ಕಂಟೆಂಟ್ ನ ಮಾಡಿದ್ವಿ. ಸೊ ಜನಗಳು ಬಹಳ ಒಳ್ಳೆ ರೀತಿಯ ಪ್ರಶಂಸೆನ ನಮ್ಗೆ ಕೊಡ್ತಾ ಇರ್ತಕ್ಕಂಥದ್ದು ಒಂದು ವಿಶೇಷನೇ ಸರಿ. ಎಸ್, ಅದೇ ರಶೀದ್ ಮುತ್ಯನ ಬಗ್ಗೆ ಮಾತಾಡ್ಲಿಕ್ಕೆ ಅಂತ ಬಂದಿದ್ದೇವೆ ಸಂಪೂರ್ಣವಾಗಿ. ಏನ್ ಅನ್ಸುತ್ತೆ ಗೌಡ್ರೆ, ಈ ರಶೀದ್ ಮುತ್ಯ ಅಂತಕ್ಕಂಥವನ ಒಂದು ದಿನಚರಿ ಕಾರ್ಯಕ್ರಮಗಳು ದಿನಕ್ಕೆ ಒಂಥರ ಅದೇನಂತಾರೆ ತಿರೇಕದ ವರ್ತನೆ ತೋರಿಸುವಂತದ್ದಾಗ್ತಾ ಇದೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಇಲ್ಲ ನೋಡಿ, ಆಕ್ಚುಲಿ ನಾವು ಮತ್ತೆ ನೀವು ಅವತ್ತು ಒಂದು ಕ್ವಶನ್ ರೈಸ್ ಮಾಡಿದ್ವಿ. ನಾವು ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೀವಿ ಸ್ವಾಮಿ, ನೀವು ನಮ್ಮ ಮುಂದೆನೆ ಮುಳ್ಳಿನ ಮುಂದೆ ಕೂತ್ಕೋಬೇಕಾಗತ್ತೆ, ಆಯ್ತಾ? ಕೂತ್ಕೊಳ್ಳಿ, ನೀವು ಕೂತ್ಕೊಂಡ್ರೆ ನಾವು ಕೂತ್ಕೊಳ್ತೀವಿ ಅದೇ ರೀತಿ ಅಂತ ಹಲವಾರು ಪ್ರಶ್ನೆಗಳನ್ನ ಅವತ್ತು ನಾವು ರೈಸ್ ಮಾಡಿದ್ವಿ, ಆಯ್ತಾ? ಆಕ್ಚುಲಿ ಇದಾದ್ಮೇಲೆ ಇನ್ನೊಂದು ಕ್ವಶನ್ ಅನ್ನು ರೈಸ್ ಮಾಡಿದೀವಿ. ಏನು ಅಂತಂದ್ರೆ, ನಾವು ಏನು ನಿಮ್ಮನ್ನ ಡೈರೆಕ್ಟ್ ಆಗಿ ಕೇಳ್ತಾ ಇದೀವಿ ಸ್ವಾಮಿ ರಶೀದ್ ಮುತ್ಯ ಅವರೇ, ಅದಕ್ಕೆ ನಿಮ್ಮ ಒಂದು ಪ್ರತಿಕ್ರಿಯೆ ನಮಗೆ ಬೇಕು, ಆಯ್ತಾ? ನಿಮ್ಮ ಪ್ರತಿಕ್ರಿಯೆ ಬೇಕು. ಯಾಕೆಂತಂದ್ರೆ ಆ ರೀತಿ ನೋಡಿದ್ರೆ ವಯಸ್ಸಲ್ಲಿ ನಾವೇ ದೊಡ್ಡವ್ರ ತರ ಕಾಣ್ತೀವಿ. ನಿಮ್ ಹೌದೌದೌದು, ಖಂಡಿತವಾಗಿ ನಾವೇ ದೊಡ್ಡವರು. ರಶೀದ್ ಅನ್ನೋ ವ್ಯಕ್ತಿ ಒಬ್ಬ ಚಿಕ್ಕ ಹುಡುಗನೇನೆ ಇರ್ಲಿ, ಅದಿರ್ಲಿ. ಆ ದೊಡ್ಡವರು ಚಿಕ್ಕವರು ಅನ್ನೋದು ಪಕ್ಕಕ್ಕಿಡೋಣ. ಫಸ್ಟ್ ಆಫ್ ಆಲ್ ಒಂದ್ ಮಾತು ಹೇಳ್ಬೇಕು ಅಂದ್ರೆ, ದೊಡ್ಡವರು ಚಿಕ್ಕವರೆಲ್ಲ ಹೋಗಿ ಒಂದ್ ಕಾಲಿಗೆ ಬೀಳ್ತಾರಲ್ಲ, ಇದೇ ವಿಪರ್ಯಾಸ. ಅಂದ್ರೆ ನಮ್ ಜನಗಳಿಗೆ ಎಷ್ಟು ಒಂದು ಮೂಢನಂಬಿಕೆಯನ್ನು ತುಂಬಿಸ್ಬಿಟ್ಟಿದ್ದಾನೆ ಇಂಥವ್ರಿಂದಾನೇನೆ. ಅಂದ್ರೆ ಜನಗಳಿಗೆ ಭಕ್ತಿ ಅಂತಕ್ಕಂಥದ್ದು ಇರ್ಬೇಕು, ದೇವರ ಮೇಲೆ ಶ್ರದ್ಧೆ ಅಂತಕ್ಕಂಥದ್ದು ಇರ್ಬೇಕು. ಅದು ಅಲ್ಲ ಆಗ್ಲಿ ಅಥವಾ ಯೇಸು ಕ್ರಿಸ್ತ ಆಗ್ಲಿ ಅಥವಾ ನಮ್ಮ ಹಿಂದೂ ಪುರಾಣದ ಎಲ್ಲಾ ದೇವರುಗಳಾಗ್ಲಿ, ಓಕೆನಾ, ಭಕ್ತಿ ಭಾವನೆ ಇರ್ಬೇಕು. ಬಿಟ್ರೆ ಅತಿಯಾದ ಮೂಢನಂಬಿಕೆ ಖಂಡಿತವಾಗಿ ಒಳ್ಳೇದಲ್ಲ. ಅದ್ರಲ್ಲಿ ಇಂಥ ಕಳಸ್ವಾಮಿಗಳಂತೂ ಇತ್ತೀಚಿನ ದಿನಮಾನಗಳಲ್ಲಿ ನೋಡಿ, ಇದು ನಾಟ್ ಓನ್ಲಿ ಕ್ರಿಶ್ಚಿಯನ್ಸ್ ಅಲ್ಲಿ ಮಾತ್ರ ಈ ತರ ಆಗ್ತಾ ಇದಾರೆ ಅಥವಾ ಮುಸ್ಲಿಮ್ಸ್ ಅಲ್ಲಿ ಈ ತರ ಆಗ್ತಾ ಇದಾರೆ ಅನ್ನೋದಲ್ಲ, ನಮ್ಮ ಹಿಂದೂಗಳಲ್ಲೂ ಕೂಡ ದಿನಕ್ಕೆ ಏರ್ತಾ ಇದೆ. ಮೊನ್ನೆ ನಮ್ಮ ಚಿಕ್ಕಪ್ಪ ಒಂದು ದೇವಸ್ಥಾನಕ್ಕೆ ಹೋಗಿದ್ರು.
ಅಂದ್ರೆ ಪೂಜೆ ಎಲ್ಲ ಮಾಡಿಸಿದಾರ ಅವರು. ಪೂಜೆ ಮಾಡಿಸ್ಬಿಟ್ಟು ಹಿಂಗೆ ಆಟೋಕ್ ಸುಮ್ನೆ ಒಂದು ಪೂಜೆ ಮಾಡ್ರಿ ಸ್ವಾಮಿ ಅಂತ ಅಂದ್ಬಿಟ್ಟಿದ್ದಾರೆ. 501 ರೂಪಾಯಿ ಫಿಕ್ಸ್ ರೀ. ಒಂದು ದೇವಸ್ಥಾನದಲ್ಲಿ ಪೂಜೆ ಮಾಡ್ಬಿಟ್ಟು ನಿಂಬೆಹಣ್ಣು ಇವರೇ ತಗೊಂಡೋಗಿರ್ತಾರೆ. ಆ ನಿಂಬೆಹಣ್ಣನ್ನ ಇವ್ರ ಗಾಡಿಗೆ ಇವರೇ ಇಡಿಸ್ತಾರೆ ಇವ್ರ ಹತ್ರನೇ. ಓಕೆನಾ, ನೀವು 2 ವೀಲರ್ ತಗೊಂಡೋಗ್ರಿ, 3 ವೀಲರ್ ತಗೊಂಡೋಗ್ರಿ, ಆಟೋ ಏನೋ 4 ವೀಲರ್ ತಗೊಂಡೋಗ್ರಿ, ಜಸ್ಟ್ ಒಂದು ನಿಂಬೆ ಅದು ಪೂಜೆ ಏನೋ ಕುಂಕುಮ ಇಟ್ಬಿಟ್ಟು ಇವರೇ ತಗೊಂಡೋಗಿರ್ತಕ್ಕಂಥ ಹೂವು ಹಾಕಿ 501 ರೂಪಾಯಿ ಟಾರ್ಗೆಟ್ ನ ಮಾಡ್ತಾರೆ. 501 ರೂಪಾಯಿ ಇಲ್ಲ, ಕೊಡ್ಲೇಬೇಕು, ಇದು ನಮ್ಮ ಧರ್ಮದರ್ಶಿಗಳ ಆರ್ಡರ್ ಅಂತ. ಧರ್ಮದರ್ಶಿಗಳು ಏನ್ ಕೋರ್ಟ್ ಲಾಯರ್ ಅನ್ನೋ ಲೆಕ್ಕಾಚಾರದಲ್ಲಿ ಇದು ಧರ್ಮದರ್ಶಿಗಳ ಆರ್ಡರ್ ಅಂತ. ಎಂತ ವಿಪರ್ಯಾಸ ಸ್ವಾಮಿ ಇದು. ಇನ್ನು ಓಕೆ, ಇದನ್ನ ಒಂದ್ ಕಡೆ ಪಕ್ಕಕ್ಕೆ ಇಡೋಣ, ಆಮೇಲೆ ಮಾತಾಡ್ತಾ ಹೋಗೋಣ. ಈ ರಶೀದ್ ಮುತ್ತಿಯನ್ ಬಗ್ಗೆ ಇವತ್ತು ನಿಜವಾಗ್ಲೂ ಕೆಂಡಾಮಂಡಲ ಆಗ್ಲೇಬೇಕಾದಂತ ಒಂದು ಸನ್ನಿವೇಶ ಬಂದಿರತಕ್ಕಂಥದ್ದು. ಯಾಕೆ ಅಂತ ಅಂದ್ರೆ ಈಗ 5 ದಿನಗಳ ಹಿಂದೆ ಒಂದು ಲೋಕಲ್ ಯೂಟ್ಯೂಬ್ ಚಾನಲ್ ಅವರು ಪಾಪ ಹೋಗಿದ್ದಾರೆ. ಯಾರ ಹತ್ರ? ರಶೀದ್ ಮುತ್ತಿಯನ್ ಹತ್ರನ ಕೆಲವು ಇಂಟರ್ವ್ಯೂ ಮಾಡ್ಲಿಕ್ಕೆ ಅಂತ ಹೋಗಿದ್ದಾರೆ. ಅಲ್ಲಿ ಸ್ಪಷ್ಟವಾಗಿ ನೀವು 24 ನಿಮಿಷ ಆ ವ್ಯಕ್ತಿ ಅಪ್ಲೋಡ್ ಮಾಡಿದಾನೆ. 5 ದಿನ ಆಗಿದೆ ಇವತ್ತಿಗೆ ಅಪ್ಲೋಡ್ ಮಾಡಿ. ಆ 5 ದಿನ ಆಗಿದೆ. 1900 ಚಿಲ್ಡ್ರೇನೋ ಸಬ್ಸ್ಕ್ರೈಬರ್ ಇದ್ದಾರೆ ಆ ಚಾನಲ್ಗೆ. ಸೊ ಅಲ್ಲಿ ಕಮೆಂಟ್ ಗಳು ನೋಡಿದ್ರೆ ಸುಮಾರು ಜನ ಎಲ್ಲಾನ ರಶೀದ್ ಮುತ್ತಿಯನ್ನ ನೆಗೆಟಿವ್ ಆಗಿ ಕಮೆಂಟ್ ಮಾಡಿರತಕ್ಕಂಥದ್ದು. ಓಕೆನಾ, ಇಂತ ಡೋಂಗಿ ಸ್ವಾಮಿಗಳು ಇರೋದ್ರಿಂದಾನೆ ಅಂತ. ಇನ್ನು ಕೆಲವರು ಅದೇ ಗೊತ್ತಲ್ಲ, ಜನ ಮರಳು ಜಾತ್ರೆ ಮರಳು ಅಂತ ಅಂದ್ಬಿಟ್ಟು ಈಗ ಕೆಲವು ನಮ್ಮ ನರಸಿಂಹರಾಜು ಬಳ್ಳಾಪುರ ಅವರ ವಿಚಾರದಲ್ಲಿ ಏನೋ ಲಕ್ಷ ನಮಗೆ ದುಡ್ಡು ಬರುತ್ತೆ ಅನ್ನೋ ತರದಲ್ಲಿ ಕೆಲವರು ಮೆಸೇಜ್ ಹಾಕಿದ್ರು ನೋಡಿ. ಹಂಗೆ ಪಾಪ ರಶೀದ್ ಮುತ್ತಿ ಹಂಗೆ ಜಿಂದಾಬಾದ್, ರಶೀದ್ ಮುತ್ತಿ ಅವ್ರ ಹಂಗೆ, ರಶೀದ್ ಮುತ್ತಿ ಅವ್ರ ಹಿಂಗೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಕ್ಕಂಥದ್ದು. ಎಸ್, ನಾನ್ ಕೇಳಿದ್ದು ಅವತ್ತು ಕೇಳಿದ್ದು ಅದೇ ಪ್ರಶ್ನೆನಾ, ಇವತ್ತು ಕೇಳೋದು ಅದೇ ಪ್ರಶ್ನೆನಾ? ರಶೀದ್ ಮುತ್ತಿಯ ಓಕೆನಾ, ಮುತ್ತಿ ಅಲ್ಲ ನೀನು, ರಶೀದ್. ನಿನ್ನನ್ ಕೇಳ್ತಾ ಇರ್ತಕ್ಕಂಥದ್ದು, ನೀನು BSc ನರ್ಸಿಂಗ್ ತಗೊಂಡು ನೀನು ಇದನ್ ಮಾಡ್ದವನಲ್ವಾ? ನಿಮ್ಮ ಏನೋ ಎಲ್ಲಾರ್ಗು ಹೇಳ್ತಾ ಇರ್ತಾನೆ. ಈಗ ನೋಡಪ್ಪ, ಕುಂಬಾರ ಅವ್ರ ಇವ್ನ ಏನೇ ಕೆಲ್ಸ ಏನೋ ಎಷ್ಟೇ ಓದಿದ್ರು ಕೂಡ ಕುಂಬಾರನ್ ಕೆಲ್ಸ ಏನೋ ಅವ್ರ ತಂದೆ ತಾಯಿ ಕಲ್ಸ್ಕೊಂಡ್ ಕೊಟ್ಟಿರೋ ವಿದ್ಯೆ ಮಡಿಕೆ ಮಾಡುವಂತದ್ದು, ಅದನ್ನ ಮಾಡ್ಲೇಬೇಕು, ಅವ್ನ ಕರ್ತವ್ಯ ಅದು. ಅದೇ ರೀತಿಲಿ ನನ್ ಕರ್ತವ್ಯ ನಮ್ ತಂದೆ ತಾಯಿ ಹೇಳ್ಕೊಂಡ್ ಕೊಟ್ಟಿರೋದು ಹಿಂಗೆ. ಓಕೆನಾ, ನಮ್ ತಂದೆ ನಮ್ ಮುತ್ತಿ ಅಂದ್ರೆ ಅವ್ರ ತಾತ ಎಲ್ಲ ಹೇಳ್ಕೊಂಡ್ ಕೊಟ್ಟಿರೋದು ಇದೇ ವಿದ್ಯೆ ಅಂತೆ. ಸೊ ಅದಕ್ಕೆ BSc ನರ್ಸಿಂಗ್ ಮಾಡಿದ್ರು ಕೂಡ ಬಂದು ಈ ಒಂದು ಏನಂತಾರೆ ಕ್ಯಾನ್ಸರ್ ಪೇಷಂಟ್ ನ 3rd ಸ್ಟೇಜ್ ಕ್ಯಾನ್ಸರ್ ಇದ್ರು ಕೂಡ ಗುಣಪಡಿಸ್ತೀನಿ, 20 ವರ್ಷ ಮಕ್ಕಳಾಗ್ಲಿಲ್ಲ ಅಂದ್ರೂ ಗುಣಪಡಿಸ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾ ಇರತಕ್ಕಂಥದ್ದು ಈ ವ್ಯಕ್ತಿ. ರಶೀದ್ ಮುತ್ತಿಯ, ನಿನ್ಗೆ ಆ ವಿಡಿಯೋ ಹಾಕೋದಕ್ಕೆ ಈಗ ನೀನ್ ಕೇಳ್ತಾ ಇದೆಯಲ್ಲ, ಇದನ್ನೆಲ್ಲ 3ನೇ ವ್ಯಕ್ತಿಗಳು ಕೇಳೋ ಹಾಗಿಲ್ಲ. ಓಕೆನಾ, ಇದಕ್ ಸಂಬಂಧಪಟ್ಟಂತವ್ರು ಯಾರಾದ್ರೂ ಬರ್ಲಿ, ಅವ್ರು ಏನ್ ಮಾಡ್ತಾರಂದ್ರೆ, ನಾನು ಬೇಕಿದ್ರ ನಾನು ಯಾವ ಒಂದು ಮುಳ್ಳಿನ ಮೇಲೆ ಕುತ್ಕೊಂತೀನಿ ಅದನ್ನ ಅವ್ರಿಗೆ ಹಾಕ್ಸ್ತೀನಿ, ಅವ್ರು ಯಾವ ಮುಳ್ಳಾದ್ರೂ ತಗೊಂಡ್ ಕುತ್ಕೊಂಡ್ಲಿ ಅದ್ರ ಮೇಲೆ ನಾನ್ ಕುತ್ಕೊಂತೀನಿ ಅಂತ ಹೇಳ್ತಾ ಇದೆಯಲ್ಲಪ್ಪ. ಈಗ ನೀನು ಸಂಬಂಧಪಟ್ಟ ವ್ಯಕ್ತಿಗಳು ಅಂದ್ರೆ ನಿನ್ನ ಪ್ರಕಾರ ಯಾರು? ನಿನ್ನ ಪ್ರಕಾರ ನಿನ್ನ ದೇವಸ್ಥಾನಕ್ಕೆ ಬಂದು ಸ್ವಾಮಿ ಈ ತರ ಆಗಿದೆ, ನಮ್ಮ ಜೀವನದಲ್ಲಿ ಕಷ್ಟ ಆಗಿದೆ ಅಂತ ಅಂದ್ಬಿಟ್ಟು ಪರಿಹಾರಕ್ಕೋಸ್ಕರನ ಅವರ ಒಂದು ದುಡ್ಡನ್ನ ನಿನ್ನ ಉಂಡಿಗೆ ಹಾಕಿ ಇನ್ನೊಂದು ಮತ್ತೊಂದಕ್ಕೆ ಹಾಕ್ಬಿಟ್ಟು ನಿನ್ನ ಕೇಳಿದಾರಲ್ಲ, ಅವರು ನಿಮ್ಗೆ ಸಂಬಂಧಪಟ್ಟಂತವ್ರು ಅಂತಾನ, ಅಥವಾ ನಿಮ್ಮ ಊರಿಗೆ ಮಾತ್ರ ಸೀಮಿತವಾದಂತವ್ನು ಅಂತಾನ? ನಿಮ್ಮ ಊರಿಗೆ ಸೀಮಿತವಾದಂತವ್ನು ಅಂದ್ರೆ ನೀನು ಮೊಬೈಲ್ ನಲ್ಲಿ ಅದು ಯಾವುದೇ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ನೀನು ಹಾಕೋ ರೈಟ್ಸೇ ಇಲ್ಲ, ನಿಮ್ಗೆ ಕೇಳೋ ರೈಟ್ಸ್ ಯಾರಿಗೂ ಇಲ್ಲ ಅಂತ ನೀನ್ ಹೇಳ್ತಾ ಇದೀಯ ಅಂದ್ರೆ ನಿನ್ಗೆ ಹಾಕೋ ರೈಟ್ಸೇ ಇಲ್ಲ. ನೀನ್ ಮಾಡ್ತಾ ಇರೋನು ನೀನ್ ಅಚ್ಚುಕಟ್ಟಾಗಿ ನಿಂದು ಅದೇನ್ ಮಾಡ್ತಾ ಇದೆ, ಒಳ್ಳೇದ್ ಮಾಡ್ತಾ ಇದೆ, ಕೆಟ್ಟದ್ ಮಾಡ್ತಾ ಇದೆ, ನಿನ್ನ ಒಂದು ಆಶ್ರಮಕ್ಕೆ ಅಥವಾ ನಿನ್ನ ಒಂದು ದರ್ಗಕ್ಕೆ ಮಾತ್ರ ಸೀಮಿತವಾಗಿ ಇಟ್ಕೊಂಡಿರ್ಬೇಕಾಗಿತ್ತು. ನೀನು ಅದನ್ನ ಬಿಟ್ಟು ಇಡೀ ಪ್ರಪಂಚದ ಕಣ್ಣಿಗೆ ಕಾಣಿಸೋ ಮಾಡಿದ್ಯಾ ಅಂತಂದ್ರೆ, ನೀನೊಬ್ಬ ಪಬ್ಲಿಕ್ ಫಿಗರ್ ತರ ಗುರುತಿಸ್ಕೊಂತಾ ಇದೀಯ ಅಂದಾಗ ನಿನ್ನನ್ನ ಪ್ರಶ್ನೆ ಮಾಡುವಂತಹ ಸಂಪೂರ್ಣ ಅಧಿಕಾರ ನಮ್ಗಳಿಗಿದೆ, ಅಂದ್ರೆ ನಮ್ಮಂತವ್ರಿಗಿದೆ. ಒಬ್ಬ ಪತ್ರಕರ್ತನಿಗೆ ನಿನ್ನನ್ನ ಪ್ರಶ್ನೆ ಮಾಡುವಂತಹ ಎಲ್ಲಾ ಹಕ್ಕುಗಳು ಕೂಡ ಇದಾವೆ. ಸೊ ಅದನ್ನೇ ನಾವು ಕೂಡ ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು. ಆ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ನೀನು ಕೊಡ್ತಕ್ಕಂಥ ಕೆಲಸ ಮಾಡು. ಪಾಪ ಅವ್ನು ಯಾರೋ ಅಮಾಯಕ ಅನ್ಸುತ್ತೆ, ಮನೆ ಹೋಗಿರ್ತಕ್ಕಂಥವ್ನು, 5 ದಿನದಿಂದ ಹೋಗಿರ್ತಕ್ಕಂಥವ್ನು. ಆ ವ್ಯಕ್ತಿ ಕೇಳ್ತಾ ಇದ್ದಾನೆ ಅಂದ್ರೆ ಮೂಢನಂಬಿಕೆಗೂ ಮತ್ತೆ ನಂಬಿಕೆಗೂ ಇರ್ತಕ್ಕಂಥ ವ್ಯತ್ಯಾಸ. ಓಕೆನಾ, ಏನು ತಾಯಿಗೂ ಮತ್ತೆ ದೇವರಿಗೂ ಇರ್ತಕ್ಕಂಥ ವ್ಯತ್ಯಾಸ. ಏನೋ ಒಂದ್ 3-4 ಪಾಯಿಂಟ್ ಇಟ್ಕೊಂಡಿದ್ದಾನೆ. ಪಾಪ ಆ ವ್ಯಕ್ತಿನೇ ಏನೋ ಕೇಳ್ತಾ ಇದ್ದಾನೆ. ಆ ವ್ಯಕ್ತಿ ಕೇಳ್ತಾ ಇರ್ತಕ್ಕಂಥ ಕ್ವಶನ್ಸ್ ಗಳಲ್ಲಿ ವ್ಯಾಲಿಡ್ ಇದೆ. ಆ ವ್ಯಾಲಿಡ್ ಕ್ವಶನ್ ಆ ವ್ಯಕ್ತಿ ಕೇಳ್ತಾ ಇರ್ತಕ್ಕಂಥದ್ದು. ಆದ್ರೆ ಈ ರಶೀದ್ ಮುತ್ತಿ ಆ ಉತ್ತರ ಕೊಡ್ತಾ ಇರ್ತಕ್ಕಂಥದ್ದು, ಇವನ್ ಎಂತದ್ದು ಉತ್ತರ ಕೊಡ್ತಾನೆ ಅಂದ್ರೆ ಈ ರಶೀದ್ ಅನ್ನೋ ವ್ಯಕ್ತಿ ಅವ್ನ್ ಕೇಳೋದೇ ಒಂದಾದ್ರೆ ಇವ್ನ್ ಹೇಳೋದೇ ಒಂದಾಗುತ್ತೆ. ಅವನ್ ಏನೋ ಒಂದ್ ಕೇಳ್ತಾನೆ, ಇವನ್ ಏನೋ ಒಂದ್ ಹೇಳ್ತಾನೆ. ನಂಬ್ಕೊಂಡ್ರೆ ಎಲ್ಲಾನು ಇದೆ, ಹೌದು. ಈಗ ನನ್ ಪಕ್ಕದಲ್ಲಿ ಈಗ ಇಲ್ಲಿ ದೆವ್ವ ಕೂತಿದೆ ಅಂತ ನಾನು ಅಂದ್ಕೊಂಡ್ರೆ ಹೌದು. ನನ್ನ ಮಾನಸಿಕ ಸ್ಥಿತಿ ಸರಿ ಇಲ್ದೇನೆ, ಮಾನಸಿಕ ಅಸ್ವಸ್ಥತೆಯಾಗಿ ನಾನು ಮಾಮೂಲಿ ದೆವ್ವ ಇದೆ ಅಂತ ಊಹೆ ಮಾಡ್ಕೊಂಡ್ರೆ ಇಲ್ಲಿ ದೆವ್ವ ಇದೆ.
ಮೂಢನಂಬಿಕೆ ಅನ್ನೋದಿಲ್ಲ, ನಂಬಿಕೆನೇ ಇದೆ. ಹೌದು ದೆವ್ವ ಇದೆ ಅಂತಂದ್ರೆ ಇದೆ, ಇಲ್ಲ ಅಂತಂದ್ರೆ ಇಲ್ಲ. ನಾನ್ ಮಾಡ್ತಕ್ಕಂಥ ಪವಾಡಗಳು ಇದೆ ಅನ್ಕೊಂಡ್ರೆ ಇದೆ, ಇಲ್ಲ ಅಂತಂದ್ರೆ ಇಲ್ಲ. ಇದು ಮಾನಸಿಕ ಅಸ್ವಸ್ಥರಿಗೆ ಮಾತ್ರ ಈ ತರ ಆಗ್ತಕ್ಕಂಥದ್ದು. ನಾನು ಹೇಳೋದು ಹೌದು, ನಂಬಿಕೆನ ಬಂಡವಾಳವಾಗಿ ಬಿಸ್ನೆಸ್ ಆಗಿ ಮಾಡ್ಕೊಂಡು ದುಡಿಯೋ ಅಂತವ್ರು ಯಾರೇ ಆದ್ರೂ ಕೂಡ ಅಂತವ್ರ ವಿರುದ್ಧವಾಗಿ ಖಂಡಿತವಾಗಿ ಅದು ಶ್ರೇಯಸ್ ತರಲ್ಲ. ಇವತ್ತಿನ ದಿನಕ್ಕೆ ಅವ್ರ ಮಕ್ಕಳು ಹೆಂಡತಿಗಳನ್ನ ಇದನ್ ಮಾಡ್ಬೋದು, ಮುಂದಿನ ಸಮಾಜಕ್ಕೆ ಏನ್ ಸಾರ್ತಕ್ಕಂತ ಕೆಲಸ ಮಾಡ್ತಾರ್ರಿ ಇವರು. ಒಂದು ದೇವಸ್ಥಾನಕ್ಕೆ ಹೋದ್ರೆ 501 ರೂಪಾಯಿ ಬರೀ ಪೂಜೆ ಮಾಡಿಸ್ತೀನಿ ಅಂದ್ರೆ 501 ರೂಪಾಯಿ ಇಡಬೇಕಾದಂತ ಕಾಲ ಬಂದಿದೆ ಇವತ್ತು. ಅವ್ನ್ ದಿನವೆಲ್ಲ ದುಡಿದ್ರು 501 ರೂಪಾಯಿ ದುಡಿಯುವಂತ ಇದಿಲ್ಲ ಇವತ್ತಿಗೆ. ಒಂದ್ ದಿನ ಎಲ್ಲ ದುಡಿದ್ರು ಒಬ್ಬ ಆಟೋ ಡ್ರೈವರ್, ಈಗ ನಮ್ಮ ಚಿಕ್ಕಪ್ಪ ಆಟೋ ಡ್ರೈವರ್ ಆಗಿರೋದ್ರಿಂದ ಒಂದ್ ದಿನ ಎಲ್ಲ ದುಡಿದ್ರು ಒಂದ್ 500 ರೂಪಾಯಿ ಸಿಗೋದ್ ಕಷ್ಟ ಆಗಿದೆ ಇವತ್ತಿನ ಸಿಚುವೇಶನ್ ಅಲ್ಲಿ. ಅವ್ನ್ ಏನೋ ಬಿಡಪ್ಪ ದೇವಸ್ಥಾನಕ್ಕೆ ಬಂದಿದ್ದೀನಿ, ಹೆಂಗಿದ್ರು ಒಂದ್ ಪೂಜೆ ಮಾಡ್ಸೋಣ ಹೆಂಡತಿ ಮಕ್ಕಳ ಜೊತೆಗೆ ಬಂದಿದ್ದೀನಲ್ಲ ಅಂತಂದು. ನೋಡ್ರಿ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಬೇಕಾದ್ರೆ ಅಲ್ಲೊಂದ್ 101 ರೂಪಾಯಿ ಇಟ್ಟವೆ. ಅದಾದ್ಮೇಲೆ ಎಲ್ಲ ಈಗ ಮಾಮೂಲಿ ಫ್ಯಾಮಿಲಿ ಅಂತ ಬಂದಾಗ ಫ್ಯಾಮಿಲಿ ಕೈಲಿ ಎಲ್ಲಾರ ಹತ್ರನು 20-50 ಅನ್ನು ಕೊಟ್ಟು ಅದಕ್ಕೆ ಕಾಣಿಕೆ ಹಾಕ್ಸಿದ್ದಾನೆ. ಆಮೇಲೆ ಉಂಡಿದ 51 ರೂಪಾಯಿ ಉಂಡಿಗೆ ಹಾಕಿದ್ದಾನೆ. ಇವ್ರಿಗೆ 501 ರೂಪಾಯಿ ದುಡ್ಡು ಕೊಡ್ಬೇಕಂತ. ಯಾವ್ದ್ರಿ ಸ್ವಾಮಿ ನ್ಯಾಯ? ಯಾವ ಗೌರ್ಮೆಂಟ್ ಹೇಳೈತಿದ್ದನ್ನ ನೀವು ಉಂಡಿಗೆ ಹಾಕಿಸ್ಕೊಳ್ಳೇಬೇಕು, ಇಷ್ಟೇ ನೀವು. ಹೆಂಗೆ ಅಂದ್ರೆ ನೋಡಿ, ಈ ಕೆಲವರೆಲ್ಲ ಮಾಡ್ತಾರೆ, ಇನ್ನೂ ಕೆಲವರು ಇದಾರೆ ಜಸ್ಟ್ ಅವರು ಮಾತನ್ನ ವಾಗ್ದಾನ ಹೇಳೋದಕ್ಕೆ 100 ರೂಪಾಯಿ ಕೊಡ್ಬೇಕಂತ ಅವ್ರಿಗೆ. ನಮ್ಮ ಹಿಂದೂ ಹಿಂದೂ ದೇವ್ರಗಳನ್ನ ಇಟ್ಕೊಂಡೇನ್ ಬಿಸ್ನೆಸ್ ಮಾಡ್ತಾ ಇಲ್ಲ ಅಂತ ಅಲ್ಲ. ಈ ತರ ಎಲ್ಲ ತುಂಬಾ ಅನೇಕ ಆಗ್ತಾ ಇರ್ತಕ್ಕಂಥದ್ದು. ಅದ್ರಲ್ಲಿ ರಶೀದ್ ಮುತ್ಯ ಅಳ್ಳಾಡ್ಸಕ್ ಹೋಗ್ತಾನೆ, ಬರೀ ಮಾತು ಎತ್ತಿದ್ರೆ ಅವ್ರ ಹಂಗೆ, ಆ ಮಠದಿಷ್ಟ ಹಂಗೆ, ಈ ಮಠದಿಷ್ಟ. ನಿಂದು ನೀನ್ ಸರಿ ಮಾಡ್ಕೊಳಪ್ಪ, ಫಸ್ಟ್ ನಿನ್ ಪುಟ್ಕೋಸಿ ನೀನ್ ಹೊಳ್ಕ, ನೀನ್ ಫಸ್ಟ್ ಇಲ್ಲಿ ಪುಟ್ಕೋಸಿ ನೀನ್ ಅರ್ದಿರೋದನ್ನ ಸರಿ ಮಾಡ್ಕೋಬೇಕು ಫಸ್ಟ್. ಆಮೇಲೆ ನೀನು ನಮ್ಮ ಹಿಂದೂ ದೇವ್ರಗಳು ಬಾ ನೀನು. ಇಲ್ಲಿ ಏನಾಗ್ಬಿಟ್ಟಿದೆ ಗೊತ್ತಾ, ಈ ರಶೀದ್ ಮುತ್ತಿಂಗೆ ಈತ ಓದಿರೋದು ಒಂದ್ ಕಡೆ ನರ್ಸಿಂಗ್ ಆಯ್ತಾ, ಇನ್ನೊಂದ್ ಕಡೆ ನೀವೇ ಹೇಳ್ದಾಗೆ ಈಗ ಅವರು ಆಯಪ್ಪನೇ ಹೇಳ್ದಾಗೆ ಏನೋ ಅವರ ತಾತ ಮುತ್ತಾತ ಅಥವಾ ಅವ್ರ ಅಪ್ಪ ಅವರೆಲ್ಲರೂ ಕೂಡ ಒಂದು ಇದನ್ನ ಮಾಡ್ಕೊಂಡ್ ಬಂದಿದ್ದಾರೆ. ಈ ರೀತಿ ಜನಗಳಿಗೆ ಏನೋ ಒಂದು ಇದು ರೀತಿ ಕೊಡೋದು, ನಿಂಬೆಕಾಯಿ ಕೊಡೋದು, ಈ ರೀತಿ ಒಂದು ಗುಣಪಡಿಸ್ಕೊಡೋದು, ಈ ರೀತಿ ಒಂದು ಏನೋ ಒಂದು ವಿದ್ಯೆಯನ್ನ ಕಲಿಸ್ಕೊಟ್ಟಿದ್ದಾರೆ. ಅದರ ಒಂದು ಸತ್ಯತೆಯನ್ನ ಇವಾಗ ನಾವು ಪ್ರಶ್ನೆ ಮಾಡ್ತಾ ಇದೀವಿ. ಅದನ್ನ ಅರ್ಗಿಸ್ಕೊಳಕ್ ಆಗ್ತಾ ಇಲ್ಲ. ಯಾಕೆಂದ್ರೆ ಹಿಂದೆ ಎಲ್ಲ ಈ ರೀತಿ ಮೀಡಿಯಾಗಳಿಲ್ಲ, ಪ್ರಶ್ನೆ ಮಾಡೋದು ತುಂಬಾ ಕಡಿಮೆ ಇದ್ರು ಆಯ್ತಾ. ಇವಾಗ ತಾತ ಆಗಿರ್ಬೋದು, ಇವ್ರ ಅಪ್ಪ ಆಗಿರ್ಬೋದು, ಮುತ್ತಾತ ಆಗಿರ್ಬೋದು, ಇವರೆಲ್ಲರೂ ಕೂಡ ಆ ಒಂದು ಇದ್ರಲ್ಲಿ ಬಂದಿರ್ಬೋದು. ಆದ್ರೆ ಇವಾಗ ಪ್ರಶ್ನೆಗಳನ್ನ ಮಾಡುವಂತವ್ರು ನಮ್ಮಂತವ್ರು ಉಟ್ಕೊಂಡಿದ್ದಾರೆ ಅಲ್ವಾ. ಅದಕ್ಕೆ ಉಟ್ಕೊಂಡಿರೋದಕ್ಕೆ ಇವನಿಗೆ ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ನೀವ್ ಹೇಳ್ದಂಗೆ ಅಲ್ಲ, ನಾನ್ ಕೇಳೋದು ಇವನು ಮಾತೆತ್ತಿದ್ರೆ ನೋಡಿ ಪಾಪ ಇನ್ನೊಬ್ಬ ಯಾರೋ ಬಂದ, ಈಗೊಂದ 25 ದಿನ ತಿಂಗಳಿಗೆ ಮುಂಚೆ ಇನ್ನೊಬ್ಬ ಯಾರೋ ಪ್ರಶ್ನೆ ಕೇಳೋದಕ್ಕೆ ಅಂತ ಹೋದ. ಅವ್ನು ಕಳ್ಸಿದ್ದು ಅದನ್ನೇ. ಅವ್ನ್ ಕೇಳೋ ಕ್ವಶನ್ ಒಂದಾದ್ರೆ ಇವ್ನು ಹೇಳೋ ಆನ್ಸರೇ ಒಂದು. ಅವ್ನು ಹೇಳ್ತಾನೆ ಈಗ ಸಮೀರ್ ವಿಡಿಯೋನ ಕ್ಲಾರಿಫಿಕೇಶನ್ಸ್ಗೆ ಅಂತ ಹೋಗಿದ್ದ ಹುಡ್ಗ. ಯಾರೋ ಒಬ್ಬ ಯೂಟ್ಯೂಬರ್, ಲೋಕಲ್ ಯೂಟ್ಯೂಬ್ ಚಾನಲ್ ಆ ಒಂದು ಭಾಗಕ್ಕೆ ಬರ್ತಕ್ಕಂಥವ್ನು. ಸೊ ಯಾರೋ ಒಬ್ಬ ಹೋಗಿ ಕೇಳಿದಾಗ, ನೋಡಿ ಈ ತರ ಹಿಂಗ್ ಹೇಳಿದ್ದಾರೆ, ಓಕೆನಾ, ನಿಮ್ ಮಂಟ ಏನು ಮಾಟ ಮಂತ್ರ ದಿಂಬೆಹಣ್ಣಿಂದನ ತೆಗೆದ್ಬಿಟ್ಟು ಪಾಕಿಸ್ತಾನಕ್ಕೆ ಹಾಕ್ಬಿಟ್ರೆ ಅಲ್ಲಿರ್ತಕ್ಕಂತ ಎಲ್ಲ ಉಗ್ರವಾದಿಗಳೆಲ್ಲನ ಇದಾಗ್ತಾರಲ್ವಾ, ಸತ್ತೋಗ್ತಾರಲ್ವಾ, ಹಂಗ್ ಮಾಡ್ಬೋದಲ್ವಾ ಅಂತ ಕೇಳಿದಕ್ಕೆ ಅವ್ನು ಅವಾಗ್ಲೂ ಇದೇ ತರನೇ ಜಾರ್ಕೊಳ್ಳುವಂತ ಒಂದು ಆನ್ಸರ್ನ ಕೊಟ್ಟಿದ್ದ. ಅವಾಗ ಟೀಕೆ ಟಿಪ್ಪಣಿಗಳಿಗಾಗಿ ನಾವು ಸರಿಯಾಗಿ ಹಾಕೊಂಡು ನಾವ್ ಏನ್ ಮಾಡ್ಬೇಕು ಅದನ್ನ ಮಾಡಿದ್ವಿ. ಈಗ ಮತ್ತೆ ಇನ್ನೊಬ್ಬ ಯಾರೋ ಕೇಳಿದಾಗ್ಲೂ ಇದನ್ನೇ ಬರ್ತಾ ಇದ್ದಾನೆ. ಏನಂತ ಅವನಿಗೆ ಅವನ ಒಂದು ಅದೇ ನಾನು ಹೇಳಿದ್ನಲ್ಲ ಆಗ್ಲೇನೆ, ರಶೀದ್ ಮುತ್ಯ ಅಂತ ಹೇಳ್ಕೊಳ್ತಾ ಇರ್ತಕ್ಕಂತ ರಶೀದ್ ಅವನೇ. ರಶೀದ್ ನಿನ್ಗೆ ಹೇಳ್ತಾ ಇರ್ತಕ್ಕಂಥದ್ದು, ನಿನ್ನ ಪುಟ್ಕೋಸಿ ಹರಿದೋಗಿದ್ರೆ ನಿನ್ ಪುಟ್ಕೋಸಿ ಮಾತ್ರ ಹೊಲ್ಕೊ ನೀನು. ಬೇರೆಯವ್ರ ಪುಟ್ಕೋಸಿ ಹಂಗೈತೆ ಹಿಂಗೈತೆ ಬೇಡ ನಿನ್ಗೆ. ನಿಮ್ಮನೆ ದೋಸೆನೆ ಅವ್ರದ್ದು ಊರ್ ಬಾಗ್ಲಾಗಿದ್ದಾಗ, ಅಲ್ಲ ದೋಸೆ ಅಲ್ಲ ಹಂಚೆ ಅವ್ರದ್ದು ಊರ್ ಬಾಗ್ಲಾಗಿದ್ದಾಗ ಬೇರೆಯವ್ರ ಮನೆ ದೋಸೆ ಇದನ್ನ ಆಗ್ತಾ ಇದೆ ಅಂತಂದು ಹೆಂಗ್ ಹೇಳ್ತೀಯ ನೀನು? ಹೆಂಗಪ್ಪ ಹೇಳ್ತೀಯ ನೀನು? ನೀನ್ ಬೇರೆ ವಿಚಾರ ಏನಕ್ ಬೇಕು? ನೀನ್ ಮಾಡ್ತಾ ಇರ್ತಕ್ಕಂಥದ್ದು ನೋಡಪ್ಪ, ನೀನ್ ಮಾಡ್ತಾ ಇದೆಯಲ್ವಾ, ಈಗ 10 ಜನ ಹೋಗ್ತಾರೆ, ಅವ್ನು ಹೇಳ್ತಾನೆ ಕೆಲವೆಲ್ಲ, ಏನು ನಾನು ಒಳ್ಳೇದ್ ಮಾಡಿದ್ರೆ ತಾನೇ ಜನಗಳು ನಾನು ನೋಡೋದಕ್ ಬರೋದು, ನಾನೇನ್ ಬರ್ರಿ ಅಂತ ಕರೆದಿದ್ನ ಯಾರನ್ನಾದ್ರು ಅಂತ. ನೀನ್ ಮಾಡ್ತಾ ಇರೋದೇ ಎಮೋಷನಲ್ ಬ್ಲಾಕ್ ಮೇಲು. ದೊಡ್ಡಣ್ಣಂದು ಒಂದು ಸಿನಿಮಾ ಇತ್ತು ನೋಡ್ರಿ, ದೊಡ್ಡಣ್ಣವ್ರು ದೇವ್ರ ತೋರಿಸ್ತೀನಿ ಬರ್ರಿ ಅಂತ ಎಲ್ಲಾರ ಹತ್ರ 100 ರೂಪಾಯಿ ಕಿತ್ಕೊಂಡ್ಬಿಟ್ಟು ಯಾರ ಹೆಂಡತಿ ಪತಿವ್ರತರೋ ಅವ್ರಿಗೆ ಮಾತ್ರ ಕಾಣಿಸ್ತದೆ ಅಂತ ಆ ಕೆಲಸ ಮಾಡ್ತಾವ್ ನೀವು. ಅಲ್ಲದೆ ನಿಮ್ಗೆ ಏನಾದ್ರು ತಲೆಗೆ ಏನಾದ್ರು ಬುದ್ಗಿದ್ದೆ ಐತನಲ್ಲ ರಶೀದ್ ಮುತ್ಯ. ಈಗ ಅಪ್ಪನಿಗೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ ತೆಗೆ ಬಿಡೋಕೂ ಆಗ್ತಾ ಇಲ್ಲ, ಅಥವಾ ನಮ್ಮ ತಾತ ಮುತ್ತಾತ ಇವರೆಲ್ಲ ನಡ್ಸ್ಕೊಂಡ್ ಬಂದಿರ್ತಕ್ಕಲ್ಲ ಸ್ವಾಮಿ. ನಾನ್ ಹೇಳೋದು ನಡೆಸ್ಕೊಂಡ್ ಬಂದಿದ್ರ, ಇವನು ಅದನ್ನ ಪ್ರತ್ಯೇಕವಾಗಿ ಮೆನ್ಷನ್ ಮಾಡಿ ನಮ್ ತಾತ ಮುತ್ತಾತಗಳ ಕಾಲದಿಂದನೂ ಕೂಡ ಇದೆ. ಇನ್ನೊಂದು ಮೆನ್ಷನ್ ಮಾಡ್ತಾನೆ,
10 ಜನಕ್ಕೆ ನಾನ್ ನಿಂಬೆ ಹಣ್ಣು ಕೊಟ್ರೆ 5 ಜನಕ್ಕೆ ವರ್ಕ್ ಆಗುತ್ತೆ, ಇನ್ನು 5 ಜನಕ್ಕೆ ವರ್ಕ್ ಆಗಲ್ಲ ಅಂತ. ನೀನ್ ಯಾವ್ದಲ್ಲ ನಿಂಗ್ ಮಾಡೋದು ಹೇಳು. ಸಾರ್ವಜನಿಕವಾಗಿ ಅದನ್ನ ಏನಂತಾರೆ, ನೀನ್ ನಾಟಿ ವೈದ್ಯ ಅಂತ ನಮ್ ತಾತ ಮುತ್ತಾತನ ಕಾಲದಿಂದ ಬಂದೈತೆ ಅಂತ ಹೇಳ್ದಲ್ಲ ನೀನು. ನಾಟಿ ವೈದ್ಯ ಅಂತ ನೀನ್ ಏನಾದ್ರು ಇದನ್ನ ತಗೊಂಡಿದ್ಯೇನಪ್ಪ ಸರ್ಟಿಫಿಕೇಟ್ ನ? ಏನೋ ನಾಟಿ ವೈದ್ಯ ಎಲ್ರ ಹತ್ರ ನಾಟಿ ವೈದ್ಯರು ಯಾರ್ಯಾರೆಲ್ಲ ಪಾರಂಪರಿಕವಾಗಿ ನಾಟಿ ವೈದ್ಯ ಮಾಡ್ಕೊಂಡ್ ಬರ್ತಾ ಇದ್ದಾರೆ, ಅವರು ಸರ್ಕಾರದಿಂದ ಅನುಮತಿ ಪಡೆದಿರ್ತಾರಲ್ಲ. ನೀನ್ ಯಾವ ಒಂದು ಅನುಮತಿ ಪಡೆದು ಈ ಒಂದು ಇದನ್ನ ಮಾಡ್ತಾ ಇದೀಯ ನೀನು? ಹೇಳೇ ಪಾಪ, ಏನ್ ಮಾಡ್ಬೇಕು ಅಂದ್ಕೊಂಡಿದ್ಯಾ ನೀನು? ನಮ್ ಜನರನ್ನ ಸಾರ್ವಜನಿಕರನ್ನ ನೀನು ಒಂಥರ ಹೆಂಗೆ ಅಂತಂದ್ರೆ ಆ ಮೂಢನಂಬಿಕೆ ಒಳಗಡೆಗೆ ಎಳ್ಕೊಳ್ತಕ್ಕಂತ ಕೆಲಸ ಮಾಡ್ತಾ ಇದೀಯ ನೀನು. ಮೂಢನಂಬಿಕೆ ಈಗ್ಲೇ ತೊಲಗಿಲ್ಲ ಅಂತ ಅಂದ್ಬಿಟ್ಟು ಅದೇನೋ ಹೇಳಿದ್ದಲ್ಲ ನಾನು. ಒಂದ್ ಮಾತು ಹೇಳ್ಬೇಕಂದ್ರೆ ನೀವೇ ಇದೆಲ್ಲ ಕಾಮನ್ ಸೆನ್ಸ್ ನಮ್ ಜನಗಳು ಯಾವಾಗ ಅರ್ಥ ಮಾಡ್ಕೊಂತಾರೋ ಇವನ್ನೆಲ್ಲ. ಏನ್ ಕತ್ರಿ ನನಗಂತೂ ಗೊತ್ತಾಗ್ತಾ ಇಲ್ಲಪ್ಪ. ನಮ್ ಜನಗಳಿಗೆ ನಾನ್ ಕೇಳೋದು, ಬನ್ನಿ ನಾನೇ ಭವಿಷ್ಯ ಹೇಳ್ತೀನಿ, ಬನ್ನಿ ಫ್ರೀಯಾಗಿ ಹೇಳ್ತೀನಿ. ಯಾರ್ಯಾರು ಭವಿಷ್ಯ ಹೇಳ್ಬೇಕು ಬನ್ನಿ. ಅವ್ನು ಯಾರೋ ಅದೇನೋ ಅಂತಾರಲ್ಲ, ಅವ್ನು ಯಾರೋ 100 ರೂಪಾಯಿ ಕೊಟ್ರೇನೆ ಭವಿಷ್ಯ ಹೇಳೋದಂತೆ. ಅವ್ನ್ ಜಸ್ಟ್ ಮಾತಾಡ್ಬೇಕಂದ್ರೆ 100 ರೂಪಾಯಿ ಅಂತೆ. ಇನ್ನೊಬ್ಬಂದೆ ಒಂದು ಅಪಾಯಿಂಟ್ಮೆಂಟ್ ತಗೋಬೇಕು ಅಂದ್ರೆ ಅವ್ನು ಮಾತಾಡೋದಕ್ಕೆ ಸಿಗಬೇಕು ಅಂತಂದ್ರೆ ಒಂದು ಅಪಾಯಿಂಟ್ಮೆಂಟ್ ತಗೊಂಡಕ್ಕೆ 1800 ರೂಪಾಯಿ ಅಂತೆ. ಇದೇನ್ ತಮಾಷೆ ಆಟನ ಇವೆಲ್ಲನ? ಜನರಿಗೆ ಏನು ಪುಕ್ಷಟೆ ಎಲ್ಲಾದ್ರೂ ಸರ್ಕಾರದಿಂದ ಎಲ್ಲಾದ್ರೂ ಲಕ್ಷ ಹೊರದವ್ರು ಕೊಡ್ತಾ ಇದಾರ? 500,000 ರೂಪಾಯಿ ದುಡಿತಾ ಇರ್ತಕ್ಕಂತ ಒಬ್ಬ ವ್ಯಕ್ತಿಗೆ ಅವನ್ ಮನೆ ಮಕ್ಕಳು ಹೆಂಡತಿ ಮಕ್ಕಳನ್ನ ಸಾಕ್ಬೇಕಾ, ಬಾಡಿಗೆ ಕಟ್ಕೋಬೇಕಾ, ಮನೆ ಮೇಂಟೆನೆನ್ಸ್ ಮಾಡ್ಬೇಕಾ? ನಾವು ಒಂದು ಗೊಂದಲದಲ್ಲಿ ಒದ್ದಾಡ್ತಾ ಇದ್ದಾನ ಅವನು. ಕರೆಕ್ಟ್ ಆಗಿ ಒಬ್ಬ ಮನೆಗೆ ಯಜಮಾನ ಅಂತಕ್ಕಂಥವನು ಯಾರಿದಾನೆ, ಅದರಲ್ಲಿ ಮಿಡಿಲ್ ಕ್ಲಾಸ್ ಪೀಪಲ್ ಅಂತ ಅಂದ್ಬಿಟ್ಟು ಅವ್ನು ಕರೆಕ್ಟ್ ಆಗಿ ವರ್ಷಾನ್ಗಟ್ಲೆ ಆಗೋಗಿರ್ತಾವ ಒಂದು ಹೊಸ ಬಟ್ಟೆ ತಗೊಂಡು. ಯಾಕೆ ಅಂತಂದ್ರೆ ಮನೆ ಮೇಂಟೆನೆನ್ಸ್ ಮಾಡ್ಬೇಕು ಅವನು. ಸತ್ಯ. ಹೆಂಡತಿನ ಸಾಕ್ಬೇಕು, ಮಕ್ಕಳನ್ನ ಸಾಕ್ಬೇಕು, ಮಕ್ಕಳು ಫೀಸ್ ಕಟ್ಬೇಕು, ಮನೆ ಬಾಡಿಗೆ ಕಟ್ಟಬೇಕು, ಕರೆಂಟ್ ಬಿಲ್ಲು, ನೀರ್ ಬಿಲ್ಲು, ರೇಷನ್ ಬಿಲ್ಲು ಎಷ್ಟೈತೆ. ಅವನು ಬಟ್ಟೆ ತಗೊಂಬಕ್ ಹಿಂದೆ ಮುಂದೆ ನೋಡ್ತಾ ಇರೋನು ಏನೋ ಹೆಂಡತಿ ಮಕ್ಳು ಹೇಳಿದ್ರಲ್ಲ ಅಂತಂದು 1000 ರೂಪಾಯಿ ಕೊಟ್ಟು ತುಂಬಿಸಿ ಕಳಿಸ್ತಾನೆ ಹೆಂಡತಿ ಮಕ್ಕಳಿಗೆ. ಅಲ್ಲಿ ಹೂವು ಅಂತೆ, ಉಪಚಾರ ಅಂತೆ, ಹಣ್ಣಂತೆ, ಎಷ್ಟು ಹೋಗ್ತೈತೆ. ಒಬ್ಬ ಮಿಡಲ್ ಕ್ಲಾಸ್ ಪೀಪಲ್ಸ್ಗಳು ನಿಮ್ಗೆ ಅದೇನೋ ಅಂತಾರಲ್ಲ, ಅವ್ನ 10 ರೂಪಾಯಿ ಖರ್ಚು ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇರ್ತಾನೆ. ಅವ್ನ್ ಏನೋ ಒಂದ್ ಶೋಕಿ ಮಾಡ್ತಾ ಇರ್ತಾನೆ ಗೊತ್ತಾ. ಆ ಶೋಕಿಗೆ ಅವ್ನ್ ತಿನ್ನೋದಕ್ಕೆ ಒಂದು ಎಲ್ಲ ಒಂದು ಹೋಟ್ಲಲ್ಲಿ ಒಳ್ಳೆ ಬಿರಿಯಾನಿ ತಿನ್ಬೇಕು ಅಂತಂದ್ರು ಅವ್ನು ಹಿಂದೆ ಮುಂದೆ ನೋಡುವಂತ ಕಾಲ ಸೃಷ್ಟಿಯಾಗಿದೆ ಈಗ. ಬಿರಿಯಾನಿ ತಿಂದ್ರೆ 100 ರೂಪಾಯಿ ಹೋಗುತ್ತಲ್ಲಪ್ಪ, ಅದೇ 100 ರೂಪಾಯಿ ಇದ್ರೆ ಮನೆಗೆ ಹೋಗಿ ರೇಷನ್ ತಗೊಂಡೋಗ್ಬೋದು, ತರಕಾರಿ ತಗೊಂಡೋಗ್ಬೋದು ಅಂತ. ಅಂತದ್ ನೀವು ಕುತ್ಕೊಂಡು ಎಲ್ಲ ಒಂದ್ ಜಾಗದಲ್ಲಿ ಕುತ್ಕೊಂಡು ನಾವ್ ಬೂಮ್ ಬುಷ್ ಅಂತ ಅನ್ಬಿಟ್ರೆ ನನ್ನ ಮಗನ್ 1000 ರೂಪಾಯಿ ಇಸ್ಕೊಂಡು ಸಾಮಾಜಿಕವಾಗಿ ಸಮಾಜದಲ್ಲಿರ್ತಕ್ಕಂಥ ಬಡವ್ರ ಮಕ್ಕಳನ್ನ ಬದುಕಕ್ ಬಿಡ್ತಾ ಇದ್ದೀರಾ ನೀವುಗಳೆಲ್ಲನ. ಅದೇನ್ ನಿಂದೆ ಅದೇನ್ ಟ್ಯಾಲೆಂಟ್ ಐತಲ್ಲೇ ಈಗ ಅದೇನ್ ನೀನೇ ಬರ್ತೀಯಾ ಅಥವಾ ನಾವೇ ಬರ್ಬೇಕಾ? ಅದೇನ್ ಒಂದ್ ಸರಿ ಹೇಳಾದ್ರೆ ಹೇಳಲ್ಲ ಪಾಪ. ನಾವೇ ಬಂದ್ಬಿಡ್ತೀವಿ ಅತ್ತಾಗ ಎಲ್ಲ ಫುಲ್ ಟೀಮ್ ದಂಡೋ ದಾಳಿ ಅಂತ ಅಂದ್ಬಿಟ್ಟು ಬಂದು ನೀನ್ ಅದೇನೇನ್ ಮಾಡ್ತಾ ಇದೀಯ ಇಂಚು ಕ್ಯಾಮ್ರಾ ಇಟ್ಬಿಟ್ಟು ನೋಡ್ತೀವಿ ನಾವು. ನಾನೇನ್ ಕರೀತಾ ಇದ್ದೀನ? ಅವ್ರು ಬರೋರು ನಾನೇನ್ ಮಾಡ್ಲಿ? ನೀನ್ ಯಾವ ಪರ್ಮಿಷನ್, ನೀನೊಬ್ಬ ನಾಟ್ಯ ವೈದ್ಯ ಅಂತ ಪರ್ಮಿಷನ್ಸ್ ತಗೋದೇನೆ ನೀನ್ ಹೆಂಗೆ ಔಷಧಿ ಕೊಡ್ತಾ ಇದೀಯ ನೀನು? ಅದರಿಂದ ಸೈಡ್ ಎಫೆಕ್ಟ್ ಆಗಿ ಯಾರಿಗಾದ್ರೂ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಅವ್ರ ಮನೆಗೆ ನೀನ್ ಹಾಕ್ತೀಯನಪ್ಪ? ಅಲ್ಲ, ಜನ ನಂಬಿಟ್ಟಿರ್ತಾರೆ, ಯಾರು ಕೇಳಲ್ಲ ಬಂದು. ದೇವ್ರು ಕೊಟ್ಟಿದ್ದಾರೆ. ಅಲ್ಲ, 10 ಜನದಲ್ಲಿ ಇಬ್ರಿಗೆ ಆಯ್ತು ಅಂದ್ರೆ ಪಾಪ 8 ಜನನು ತುಳಿದು ಬಿಡ್ತಾರ್ರಿ. ನಮ್ ಜನಗಳಿಗೆ ಇನ್ನೊಂದು ಅದೇ ನಾನು ಹೇಳಿದ್ಮೇಲೆ ಆಗ್ಲೇನೆ, ಜನ ಮರಳೋ ಜಾತ್ರೆ ಮರಳೋ ಅನ್ನೋಂತ ಒಂದು ಕಾಲ ಸೃಷ್ಟಿ ಆಗಿರೋದ್ರಿಂದ ಅದರಲ್ಲಿ 2025 ಇದು 2025ರಲ್ಲೂ ಕೂಡ ಈ ಮೂಢನಂಬಿಕೆ ಅನ್ನೋದು ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ ವಿನಃ ಸಾಮಾಜಿಕ ಪ್ರಜ್ಞೆ ಇಟ್ಕೊಂಡು ಅವನು ವಿಜ್ಞಾನಕ್ಕೆ ಮಾತಾಡೋದಕ್ಕೆ ಹೋಗ್ತಾನೆ. ಸಾಮಾಜಿಕವಾಗಿ ಒಂದು ಬದ್ಧತೆ ಇಟ್ಕೋಬೇಕು. ಈಗ ಏನ್ ಈ ರಶಿ ಮುತಿಯೋಳ ಆಟಗಳು, ಯಪ್ಪ ದೇವ್ರೆ. ನನ್ಗೆ ಏನ್ ಅನ್ಸಿರೋದು ಗೊತ್ತಾ, ಇವನು ರಶೀದ್ ಮುತ್ಯ ಬಂದ್ಬಿಟ್ಟು ಈ ಒಂದು ವಿದ್ಯೆನ ಬಿಡಕ್ ಆಗ್ತಲ್ಲ. ಅವ್ರ ತಾತ ಇವರೆಲ್ಲ ಇದ್ ಮಾಡ್ಕೊಟ್ಟಿರ್ತಕ್ಕಂಥದ್ದು. ಆಮೇಲೆ ಇದ್ರಲ್ಲಿ ಆದಾಯ ಇರೋದ್ರಿಂದ ಅವ್ನು ನರ್ಸಿಂಗ್ ಏನ್ ಮಾಡಿ ಈಗ ಅಲ್ಲಿ ಹೋಗ್ಬಿಟ್ಟು ಏನೋ ನರ್ಸಿಂಗ್ ಮಾಡ್ತಿದ್ದ, ಅಲ್ಲಿ ಇನ್ನೊಬ್ರು ಕೈ ಕೆಳಗಡೆ ಮಾಡ್ಬೇಕಾಗಿತ್ತು ಕೆಲಸ. ಇದು ಒಪ್ಕೊಳ್ಳೋ ಮಾತಿದು. ಅದಕ್ಕೆ ಇಲ್ಲಾದ್ರೂ ಈ ರೀತಿ ಮಾಡಿದ್ರೆ ಅದಕ್ಕೆ ಡಬಲ್ ಬರ್ತಾ ಇದೆ, ಮರ್ಯಾದೆ ಬರ್ತಾ ಇದೆ, ಗೌರವ ಬರ್ತಾ ಇದೆ. ಅದಕ್ಕೋಸ್ಕರ ಇದನ್ನ ಮುಂದುವರಿಸ್ತಾ ಇದ್ದಾರೆ. ಆದ್ರೆ ನೀನು ದೇವ್ರುಗಳನ್ನ
ಅದ್ರ ಮಾಡ್ಬೇಡ ಅಂತ ಯಾರು ಹೇಳಲ್ಲ. ಆದ್ರೆ ಅದರಿಂದ ಆಗ್ತಕ್ಕಂತ ಕೆಟ್ಟತ್ತು ಏನ್ ಕೆಡುತ್ತಿದೆಯಲ್ಲ ಇದೆಯಲ್ವಾ, ಅದನ್ನ ತಪ್ಪಿಸ್ಬೇಕು. ಹಾಗೆ ಏನು ಒಳ್ಳೇದನ್ನ ಅದರಿಂದ ಮಾಡ್ಬೋದು, ಜನಗಳಿಗೆ ಸಮಾಜಕ್ಕೆ ಏನ್ ಮಾಡ್ಬೋದು ಅದನ್ನ ವಿಸ್ತರಣೆ ಮಾಡ್ಬೇಕು. ಅದು ಬಿಟ್ಬಿಟ್ಟು ಅವ್ರನ್ನ ಮೂಢನಂಬಿಕೆಗೆ ತಳ್ಬಿಟ್ಟು ನಾನು ಇನ್ನು ಕ್ಯಾನ್ಸರ್ ವಾಸಿ ಮಾಡ್ತೀನಿ ಅಂದ್ಬಿಟ್ಟು ಅವ್ರನ್ನ ಹಾಸ್ಪಿಟ್ಲ್ಗೆ ಹೋಗ್ದಾನೆ ಅರ್ಧದಲ್ಲೇ ಸಾಯಿಸ್ಬಿಡೋದು, ಈ ರೀತಿಯಾದ ಕೆಲಸಗಳದ್ರಿಂದ ನಡಿಬಾರ್ದು. ಅದು ಫಸ್ಟ್ ಈತನಿಗೆ ಅರಿವಿಗೆ ಬರ್ಬೇಕು. ಹೌದು. ಅಲ್ಲ, ಅರಿವಿಗೆ ಬಂದಿರುತ್ತೆ ನಿಮ್ಗೆ. ಅದೇನು ಅಂತಾರಲ್ಲ, ಇಷ್ಟೊಂದೆಲ್ಲ ಈಗ ನಾವು ವಿಡಿಯೋ ಮಾಡಿದೀವಿ, ನಮ್ಮ ಸಮೀರ್ ವಿಡಿಯೋ ಮಾಡಿದ್ದಾರೆ, ಆಮೇಲೆ ನಮ್ಮ ಮೈಸೂರು ಮ್ಯಾಂಗೋ ಅವ್ರು ವಿಡಿಯೋ ಮಾಡಿದ್ದಾರೆ, ಇನ್ನು ಅನೇಕ ಚಾನಲ್ ಅವ್ರು ವಿಡಿಯೋ ಮಾಡಿ ಹಾಕಿದ್ದಾರೆ ಅಲ್ಲೇನೆ. ಓಕೆನಾ? ಸೊ ಅರಿವಿಗೆ ಬಂದಿರುತ್ತೆ. ಅರಿವಿಗೆ ಬಂದಿದ್ರು ಕೂಡ ಈ ತರ ಕೆಲ್ಸಗಳಿದೆಲ್ಲ. ಬೆಂಕಿ ಮೇಲೆ ಕೂತ್ಕೊಂತೀನಿ, ಇಲ್ಲ ಒಂದು ಸರಿ ಏನಾದ್ರು ಹುಲಿಕಲ್ ನಟರಾಜು ಅವ್ರು ಏನಾದ್ರು ಕಣ್ಣು ಬೀರಿದ್ರು ಅಂದ್ರೆ ನಿನ್ನ ಹತ್ರಕ್ಕೆ ಚಾಪ್ಟರ್ ಕ್ಲೋಸ್ ಆಗತ್ತೆ. ಮತ್ತೆ ನಾವುಗಳು ಅಷ್ಟೇನೆ. ಇಷ್ಟರಲ್ಲೇ ನೀನು ಸರಿ ಮಾಡಿಕೊಂಡು ಜೀವನ ನಡೆಸೋದ್ ಕಲಿ. ಬಡವರ ಮಕ್ಕಳುಗಳು ₹1 ಒದ್ದಾಡ್ತಾ ಇರ್ತಾರೆ ಕಣಯ್ಯ. ನಿನ್ನ ಇಷ್ಟ ಬಂದಂಗ ನೀನ್ ಮಾತಾಡೋದಕ್ಕಲ್ಲ. ಇದನ್ನ ಆದಷ್ಟು ಬೇಗ ನಿನ್ನ ಒಂದು ಇದಕ್ಕೆ ತಗೊಂಡು ಸರಿ ಮಾಡ್ಕೊಳ್ಳಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ತರದಲ್ಲೇ ಆಗತ್ತೆ. ನಾವು ಮೊನ್ನೆನೆ ಹೇಳಿದ್ದೇವೆ, ನಮ್ದೊಂದು ಚೌಕಟ್ಟಿದೆ, ಆ ಚೌಕಟ್ಟವರೆಗೂ ಮಾತ್ರ ವಿಡಿಯೋ ಮಾಡ್ತಾ ಇರ್ತೀವಿ. ಎಲ್ಲ ಒಂದು ಆಫೀಸ್ನೊಳಗಡೆ ಕುತ್ಕೊಂಡು ಆ ಚೌಕಟ್ಟು ಮೀರ್ತು ಅಂತಂದ್ರೆ ನಾವು ಅಲ್ಲಿಗೆ ಬರ್ತೇವೆ. ಬಟ ಬಯಲ್ ಮಾಡೋದು ನಮಗ್ ಗೊತ್ತಿದೆ. ಅದಕ್ಕೆ ದಾರಿ ಕೊಡೋದಕ್ಕೆ ಹೋಗ್ಬೇಡ. ಫಸ್ಟ್ ಅದಕ್ಕೆ ಏನೈತೆ, ನಾವು ಕೇಳಿರೋಂತ ಕ್ವಶನ್ಸ್ ಗಳಿಗೆ ಕ್ಲಾರಿಟಿ ಕೊಡುವಂತ ಕೆಲಸ ಮಾಡು ಅಂತ ಕೇಳ್ಕೊಂತೀವಿ ನಾವು. ಎಸ್, ಇದೇ ತರ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಚಾನಲ್. ನಮಸ್ಕಾರ.